ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನ್ನ ಶಾಲೆಯ ಹೆಸರು PM ಶ್ರೀ ಗವರ್ನಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಬಿ ಕಾಟಿಹಳ್ಳಿ. ಇವತ್ತಿನ ಸಚೇತನ ಕಾರ್ಯಕ್ರಮ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿಗಳ ಬಗ್ಗೆ. ಕನ್ನಡ ಭಾಷೆಯ ಶಬ್ದ ಸಂಪತ್ತಿನ ಗಣಿ, ಬಗೆದಷ್ಟು ಬಂಗಾರ ಕೇಳಿದಷ್ಟು ಇಂಚರ. ಕನ್ನಡ ಭಾಷೆಯ ಸೊಗಸನ್ನು ಎಲ್ಲರಿಗೂ ಅರಳಿದ ಮಹಾನ್ ಕವಿಗಳು, ಸಾಹಿತ್ಯದ ಕಿರೀಟ ಧರಿಸಿದ ಮಹಾನ್ ಚೇತನಗಳು. ನಮ್ಮ ಕವಿಗಳ ಬಗ್ಗೆ ತಿಳಿಯೋಣ. ಭಾರತದ ಸಾಹಿತಿಗಳಲ್ಲಿ ಅತ್ಯಂತ ಪ್ರತಿಷ್ಠಾಪಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಆಗಿದೆ. ಅದರಲ್ಲಿ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ, ದ ರಾ ಬೇಂದ್ರೆ ನಾಕುತಂತಿ ಕೃತಿಗೆ, ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳ ಕೃತಿಗೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ಕೃತಿಗೆ, ವಿಕ್ರೋ ಗೋಕಾಕ್ ಭಾರತ ಸಿಂಧು ರಶ್ಮಿ ಕೃತಿಗೆ, UR ಅನಂತಮೂರ್ತಿ ಸಮಗ್ರ ಕೊಡುಗೆ, ಗಿರೀಶ್ ಕಾರ್ನಾಡ್ ಸಮಗ್ರ ಕೊಡುಗೆ, ಚಂದ್ರಶೇಖರ ಕಂಬಾರ ಸಮಗ್ರ ಕೊಡುಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವುದು ಕನ್ನಡ ಭಾಷೆಗೆ ಹಿರಿಮೆ ಗರಿಯಾಗಿದೆ. ಈ ಪ್ರಶಸ್ತಿಯನ್ನು 1961ರಿಂದ ಕೊಡಲು ಪ್ರಾರಂಭಿಸಿದರು. ವಿಜೇತರಿಗೆ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ಜೊತೆಗೆ 11 ಲಕ್ಷ ರೂಪಾಯಿಗಳ ಚೆಕ್ ಕೊಟ್ಟು ಗೌರವಿಸಿದರು. ಇದುವರೆಗೂ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದು ಇದುವರೆಗೂ 2ನೇ ಸ್ಥಾನದಲ್ಲಿ ಇದೆ. ನಮಗೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳುತ್ತಾ ನನ್ನ ವಿಷಯವನ್ನು ಮುಗಿಸುತ್ತಿದ್ದೇನೆ. ಜೈ ಬೋಲ್.